ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಆಲ್ರೆಡಿ ಗೊತ್ತಾಗಿದೆ ತಮ್ಲೈನಲ್ಲಿ ಏನಿದೆ ಅಂತ ಹೇಳಿ, ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ. ಇವತ್ತು ನನ್ನ ಇಯರಿಂಗ್ಸ್ನ ಡಿಸೈನ್ಸ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ನಾನು ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಲಾಸ್ಟ್ ಇಯರ್ ಆ್ಯನಿವರ್ಸರಿನಲ್ಲಿ ತೊಗೊಂಡಿದ್ದಂಥ ಇಯರಿಂಗ್ಸು. ನನಗೆ ತುಂಬಾ ಇಷ್ಟ ಆಗಿತ್ತು ಇದು. ಅಂದರೆ ನಾನು ನೆಟ್ಟಲ್ಲೆಲ್ಲ ನೋಡಿದ್ದೆ ಯಾವ ಥರ ಡಿಸೈನ್ ನೋಡಬೇಕು ಅಂದರೆ, ಒಂದಕ್ಕೊಂದು ನನಗೆ ಯಾವುದೂ ಅಷ್ಟೊಂದು ಪರ್ಫೆಕ್ಟಾಗಿ ಇಷ್ಟ ಆಗ್ತಾನೆ ಇರಲಿಲ್ಲ. ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಯಾರಿಗೋ ಬೇರೆಯವ್ರಿಗೆ ಮಾಡಿದ್ರಂತೆ ಇದು ಅಂಗಡಿಯಲ್ಲಿ. ಅವ್ರು ಕೊಡಬೇಕು ಅಂತ ಹೇಳಿದ್ರು, ಇಲ್ಲ ನನಗಿದು ಬೇಕು ಆ್ಯನಿವರ್ಸರಿ ಇದೆ ಅಂತ ಕೇಳಿದ್ದಕ್ಕೆ ಅವರು ನೆಕ್ಸ್ಟು ಮಾಡಿಸ್ಕೊಡ್ತೀನಿ ಅವ್ರಿಗೆ ತೊಗೊಳ್ಳಿ ಅಂತ ಹೇಳಿ ನನಗೆ ಕೊಟ್ಟರು. ಇದು 7 ಗ್ರಾಮ್ ಇದೆ. ತುಂಬಾ ಚೆನ್ನಾಗಿದೆ ಇದು ಡಿಸೈನು. ದೊಡ್ಡದಾಯಿತು ಬೇಡಪ್ಪ ಅಂತ ಫಸ್ಟ್ ಅಂದ್ಕೊಂಡೆ, ಆಮೇಲೆ ಕಿವಿಗೆ ಇಟ್ಕೊಂಡು ನೋಡಿದ್ಮೇಲೆ ತುಂಬಾ ಇಷ್ಟ ಆಯಿತು. ನನ್ನ ಮುಖ ಸ್ವಲ್ಪ ದಪ್ಪ ಇರೋದ್ರಿಂದ ಅದು ತುಂಬಾ ದೊಡ್ಡದಾಗಿ, ಕಿವಿ ಆಲೆನೂ ದೊಡ್ಡದಾಗಿದೆ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದೇ ಇರಲಿ ಅಂತ ತೊಗೊಂಡೆ. ಇದು ಫಸ್ಟು ಕಾಲು ಚೈನ್ಗಳೆಲ್ಲ ಡಿಸೈನ್ ಬರ್ತಾಯಿತ್ತು, ಆ ಥರ ಸುತ್ತ ಇರೋದು ಗೋಲ್ಡಲ್ಲಿ ಮಾಡಿದಾರಲ್ಲ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಗಿದೆ ಅಂದರೆ ನೋಡಿದ್ದೀರ ಆಲ್ಮೋಸ್ಟು ನನ್ನ ವೀಡಿಯೋದಲ್ಲಿ ನಾನು ಇಟ್ಕೊಂಡಿರೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫಂಕ್ಷನ್ಸ್ಗೆಲ್ಲ ಇಟ್ಕೊಂಡು ಹೋಗೋದಕ್ಕೆ. ಈಗಿನ ಟ್ರೆಂಡಂಗೆ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಈಗ ಆಲ್ಮೋಸ್ಟ್ ಇದೇ ಥರದ್ದು ಇದು ಬರ್ತಾ ಇರೋದು ಮಾರ್ಕೆಟಿಂಗಲ್ಲಿ. ಇದು ನನ್ನ ಓಲೆ ನೋಡಿ ಸುಮಾರು ಜನ ಈ ಥರದ್ದೇ ತೊಗೊಂಡಿದ್ದಾರೆ. ಹಾಗೆಯೇ ನೆಕ್ಸ್ಟು ನನ್ನ ಇಯರಿಂಗ್ಸ್ ಬಂದು ಈ ಹ್ಯಾಂಗಿಂಗ್ಸು. ನನ್ನ ಹತ್ರ ಮುಂಚೆ ಒಂದು ಕಲ್ಲಿಂದ ಹ್ಯಾಂಗಿಂಗ್ಸ್ ಇತ್ತು, ನಮ್ಮ ತವ್ರ ಮನೆಯವ್ರು ಕೊಟ್ಟಿದ್ದು. ಅದು ಯಾಕೋ ನನ್ನ ಮುಖಕ್ಕೆ ಸ್ವಲ್ಪ ದೊಡ್ಡದು ಅನ್ನಿಸ್ತಾ ಇತ್ತು. ವೈಟು ಮತ್ತು ರೆಡ್ ಇತ್ತು. ವೈಟು ಕೆಳಗಡೆ ಮುತ್ತಿತ್ತು, ಇನ್ನು ಮುಕ್ಕಿದೆಲ್ಲ ಆಲ್ಮೋಸ್ಟು ಕಲ್ಲೇ ಇದ್ದಿದ್ದು. ಅದು ಬೇಡ ಅಂತ ಹೇಳಿ ಚೇಂಜ್ ಮಾಡಿ ಇದನ್ನು ತೊಗೊಂಡೆ. ಇದು 4 ಗ್ರಾಮ್ ಇದೆ. ಇದು ಅಷ್ಟೇ ಡಿಸೈನು ಚೆನ್ನಾಗಿ ಕಾಣುತ್ತೆ. ಈಗ ಟ್ರೆಂಡಿಗೆ ಅಂತ ಹೇಳಿ ನಾನು ಆಗಲೇ ತೋರಿಸಿದ್ನಲ್ಲ ಫಸ್ಟು, ಅದನ್ನೇ ಜಾಸ್ತಿ ಇಕ್ಕೊಳ್ಳೋದು. ಆಮೇಲೆ ಜುಮ್ಕಿ ಇದೆ ಆ್ಯಂಟಿಕ್ಕು, ಅದನ್ನ ಇಕ್ಕೊಳ್ಳೋದೇ ಮಾಡ್ತಾಯಿದ್ದೆ. ಇದನ್ನ ಇಕ್ಕೊಂಡೇ ಇಲ್ಲ. ಇದು ಈಗ ಇಕ್ಕೋಬೇಕು ಅಂದ್ಕೊಂಡಿದ್ದೀನಿ ಎಲ್ಲಾದರೂ ಫಂಕ್ಷನ್ಸ್ ಏನಾದರೂ ಇದ್ದಾಗ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಕೆಳಗಡೆ ಮರೂನಲ್ಲಿ ರೂಬಿ ಕೊಟ್ಟಿದ್ದಾರೆ. ಇದು 4 ಗ್ರಾಮ್ಸ್ ಇದೆ. ಹಾಗೆ ಇದು ನನ್ನ ಮಗಳದು. ಇದು ಅವಳು ಹಾಫ್ ಸ್ಯಾರಿ ಫಂಕ್ಷನಲ್ಲಿ ಅವ್ರ ಸೋದ್ರ ಮಾವ ತೆಕ್ಕೊಟ್ಟಿದ್ದು. ಅವಳು ಆಲ್ಮೋಸ್ಟ್ ಈ ಥರ ದೊಡ್ಡದೆಲ್ಲ ಇಷ್ಟನೇ ಪಡಲ್ಲ. ಅವಾಗ ಒಂದು ಸಲ ಇಟ್ಕೊಂಡಿದ್ದು ಅಷ್ಟೇ, ಅವಳು ಇಟ್ಕೊಂಡೇ ಇಲ್ಲ. ಆಲ್ಮೋಸ್ಟ್ ನಾನೇ ಇದನ್ನು ಜಾಸ್ತಿ ಹಾಕಿರೋದು. ಇದು ಅಷ್ಟೇ ಒಂದು 4 ಗ್ರಾಮ್ ಏನೋ ಇದೆ. ತುಂಬಾ ಚೆನ್ನಾಗಿದೆ. ಫಸ್ಟ್ ಇದು ತೊಗೊಂಡಾಗ ತಿರುಪು ರೆಡಿಮೇಡ್ ತೊಗೊಂಡು ಬಂದಿದ್ರು. ತಿರುಪು ತುಂಬಾ ಸಣ್ಣ ಇತ್ತು. ಅದು ಕಿವಿಗೆ ಹಾಕಿದ್ರೆ ತಿರುಪು ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಅಮ್ಮನ ಕೈಲಿ ಕೊಟ್ಟು ಕಳಿಸಿ ತಿರ್ಗಿ ಅದನ್ನು ಹಿಂದೆಗಡೆ ತಿರುಪನ್ನ ಸ್ವಲ್ಪ ಗೊಟ್ಟ ಅಂತ ಏನು ಕರೀತಾರೆ, ಅದನ್ನು ಸ್ವಲ್ಪ ಉದ್ದ ಮಾಡಿಸಿ ಆಮೇಲೆ ರೆಡಿ ಮಾಡಿಸ್ಕೊಟ್ರು. ಅಮ್ಮನೇ ರೆಡಿ ಮಾಡಿಸ್ಕೊಟ್ರು. ಇದು ಅಷ್ಟೇ ಚೆನ್ನಾಗಿದೆ. ಸ್ಯಾರಿಗೆಲ್ಲ ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗಿ ಬರೋದಕ್ಕೆ ಫಂಕ್ಷನ್ಸ್ಗೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ರೂಬಿ ಹಾಕಿದ್ದಾರೆ ಮರೂನಲ್ಲಿ. ಇದು ಅಷ್ಟೇ ಆಲ್ಮೋಸ್ಟ್ ನಾನೇ ಇಟ್ಕೊಳ್ತಾ ಇರೋದು. ಇದು ಉಂಗುರ ಮಾಡಿಸಿದ್ದೆ ರೀಸೆಂಟಾಗಿ. ಇದು 2 ವರ್ಷ ಆಯಿತು. ಯಾಕೋ ಇದು ಹಾರ್ಟ್ ಶೇಪಿನ ತುಂಬಾ ಇಷ್ಟ ಆಗ್ತಾಯಿತ್ತು. ಇದು ಆಮೇಲೆ ಇದೊಂದು ನಾನು ಬೇರೆ ಸಿಂಗಲ್ ಕಲ್ಲಿಂದ ಒಂದು ಮಾಡಿಸಿದ್ದೆ. ಅದು ಯಾಕೋ ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಮತ್ತು ತುಂಬ ಚಿಕ್ಕದಾಗೋಯ್ತು ಬೆಟ್ಟಿಗೆ. ಸ್ವಲ್ಪ ದಪ್ಪ ಇರೋದ್ರಿಂದ ಬೆಟ್ಟು ಸ್ವಲ್ಪ ದೊಡ್ಡದಾಗೇ ಇರಬೇಕು ಅಂತ ಹೇಳಿ ಮಾಡಿಸಿದ್ದು. 2 ವರ್ಷ ಆಯಿತು ಇದು ಮಾಡಿಸಿ. ಇದನ್ನು ಜಾಸ್ತಿ ನನ್ನ ಮಗಳೇ ಇಟ್ಕೋತಿದ್ದಾಳೆ ಆಲ್ಮೋಸ್ಟು. ಹಾಗೆಯೇ ಅದಾದ ನಂತರ ಇದು ಆ್ಯನಿವರ್ಸರಿಗೆ ಅಂತಲೇ ಹೇಳಿ ಮಾಡಿಸಿದ್ದು. ಇದು ಪೆಂಡೆಂಟ್ ಬಂದು ಹಳೇದು. ಇದು ಡಿಸೈನು ತುಂಬಾ ಸಿಂಪಲ್ ಆಗಿದೆ. ಹಳೇದು ಅನಿಸುತ್ತೆ ನೋಡೋದಕ್ಕೆ, ಬಟ್ ಗಟ್ಟಿ ಇದೆ. ನಮ್ಮ ಮನೆಯವರು ಇಲ್ಲ ಸ್ವಲ್ಪ ಗಟ್ಟಿ ಇರೋದೇ ಮಾಡಿಸ್ಕೊ ಅಂತ ಹೇಳಿದರು. ಅದಕ್ಕೋಸ್ಕರ ಇದು ಒಂದು 15 ಗ್ರಾಮ್ ಇದೆ. ಈಗಿನ ರೇಟಲ್ಲಿ ಇದು ಮಾಡಿಸ್ಬೇಕು ಅಂದರೆ ತುಂಬಾ ಜಾಸ್ತಿ ಆಗುತ್ತೆ. ಇದು ಅಷ್ಟೇ ಎಲ್ಲಾದರೂ ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ. ಸುಮ್ಮನೆ ಪ್ಲೈನು ಆ ಥರ ಡಿಸೈನ್ ಮಾಡಿಸಿದ್ದೀನಿ. ಮಾಟಿ ಎಲ್ಲ ಬರುತ್ತಲ್ಲ ಆ ಡಿಸೈನು. ತುಂಬ ಗಟ್ಟಿ ಇದೆ ಮಾಡಿಸಿರೋದು. ಹಾಗೆಯೇ ಇದ್ರ ಪೆಂಡೆಂಟ್ ಬಂದ್ಬಿಟ್ಟು ಗಣೇಶ ಇದೆ. ಗಣೇಶ ನನಗೆ ಅಣ್ಣ ಅಲ್ಲಿದ್ದಾಗ ನನಗೆ ಮದುವೆ ಮುಂಚೆ ಕೊಡಿಸಿದ್ದು. ಇದಕ್ಕೆ ಹೊಸ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇದೇ ಚೆನ್ನಾಗಿದೆಯಲ್ಲ, ಯಾಕೆ ಬೇರೆದೆಲ್ಲ ತೊಗೋಬೇಕು ಅಂದ್ಬಿಟ್ಟು. ಇದೇನು ಹಾಳಾಗಿಲ್ಲ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಇದೇ ಇರಲಿ ಅಂತ ಹೇಳಿ ಈ ಪೆಂಡೆಂಟ್ನೇ ನಾನು ಗಣೇಶಂದು ಯೂಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಚೈನ್ ಇದೆ ನಮ್ಮ ಮನೆಯವ್ರದ್ದು, ಅದಕ್ಕೂ ಹಾಕ್ಕೊಳ್ತೀನಿ, ಇದಕ್ಕೂ ಇದನ್ನು ಹಾಕ್ಕೊಳ್ತೀನಿ. ಇದು ರಿಮೂವ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಬಂದು ನಂದು ಚಿಕ್ಕದೊಂದು ಹ್ಯಾಂಗಿಂಗ್ಸ್ ಇತ್ತು, ಅಣ್ಣ ತೆಕ್ಕೊಟ್ಟಿದ್ದು. ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಓಲೆ ತೋರಿಸಿದ್ನಲ್ಲ, ಅದನ್ನು ತೊಗೋಬೇಕಾದ್ರೆ ಅದನ್ನು ಹಾಕ್ಬಿಟ್ಟೆ. ಅದು
ಹ್ಯಾಂಗಿಂಗ್ಸ್ ಏನಿದೆ ಅದು ಸ್ವಲ್ಪ ಸೌದ್ಬಿಟ್ಟಿತ್ತು, ಬೇರೆ ಇನ್ನೇನು ಆಗಿರಲಿಲ್ಲ. ಅದು ವೆಲ್ಡಿಂಗ್ ಕೂಡ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿದ್ರು. ಅದ್ರ ಓಲೆನ ನಾನು ಹಾಗೆ ಇಟ್ಕೊಂಡಿದ್ದೀನಿ, ನೆನಪಿಗೆ ಇರಲಿ, ಯಾವುದು ಅಷ್ಟು ಬೇಗ ಕಳ್ಕೊಬಾರ್ದು ಅಂತ ಹೇಳಿ ಅದನ್ನು ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ಗ್ರೀನ್ ಕಲರಲ್ಲಿದೆ. ಹಾಗೆಯೇ ಇದು ನಮ್ಮ ಮನೆಯವ್ರ ಉಂಗುರ, ಮದುವೆನಲ್ಲಿ ಕೊಟ್ಟಿದ್ದು. YM ಅಂತ ಇದೆ, 4.5 ಏನೋ ಇದೆ. ಇದು ಅಂದರೆ 4 ಗ್ರಾಮ್ ಏನೋ ಇದೆ. ಪುಟ್ಟದೊಂದು ಓಲೆ ಜುಮ್ಕಿ ಇದೆ. ಈ ಜುಮ್ಕಿ ಓಲೆ ಏನಿದೆ, ಇದ್ರ ಜುಮ್ಕಿನಲ್ಲಿ ಹಾಕಿರೋ ಈ ಓಲೆ ಏನಿದೆ, ಇದು ನನ್ನ ಮದುವೆನಲ್ಲಿ ನಮ್ಮ ಮನೆಯವ್ರು ತೆಕ್ಕೊಟ್ಟಿದ್ದು. ಅದ್ರ ಜುಮ್ಕಿ ಇನ್ನೂ ಸ್ವಲ್ಪ ದಪ್ಪ ಬಂದಿತ್ತು, ಅದನ್ನು ನಾನು ಚೆನ್ನಾಗಿಲ್ಲ ಅಂತ ಹೇಳಿ, ಅಂದರೆ ಸ್ವಲ್ಪ ಕೆಳಗಡೆ ಬೀಡ್ಸ್ ಎಲ್ಲ ಹಾಕಿದ್ರು ಗೋಲ್ಡಲ್ಲೇ, ಅದೆಲ್ಲ ಬಿದೋಗಿತ್ತು ಅಂತ ಹೇಳಿ ನಾನು ಅದನ್ನು ಹಾಕ್ಬಿಟ್ಟೆ. ಕೆಳಗಡೆದು ಜುಮ್ಕಿ ಏನಿದೆ ಅದು ನನ್ನ ಮಗಳದು. ಅವಳಂತೂ ಇದನ್ನು ಹಿಕ್ಕೇ ಇಲ್ಲ, ನಾನೇ ತುಂಬ ಇಕ್ಕಿರೋದು ಅಂದರೆ ನನಗೆ ತುಂಬಾ ಇಷ್ಟ. ಇದು ಪುಟ್ಟದಾಗಿದೆಯಲ್ಲ, ಎಲ್ಲಾದರೂ ಸಿಂಪಲಾಗಿ ಹಾಕ್ಕೊಂಡು ಹೋಗೋದಕ್ಕೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಹಾಕ್ಕೊಂಡು ಹೋಗುತ್ತೆ, ಚಿಕ್ಕ ಫಂಕ್ಷನ್ಗೆ ನಾನು ಇದನ್ನು ಹಾಕ್ಕೊಂಡು ಹೋಗ್ತೀನಿ. ಈ ಓಲೆ ಬೇಡ ಅಂತ ಹೇಳಿದ್ರೆ ನನ್ನ ಹತ್ರ ಗ್ರೀನ್ ಇನ್ನೊಂದು ತೋರಿಸಿದ್ನಲ್ಲ, ಅದು ಇದನ್ನು ಎರಡೂ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ತೀನಿ. ಇದು ಮತ್ತು ಅದು ಹಾಕ್ಕೊಂಡಾಗ ಇದೊಂದು ಸಲ ಹಾಕ್ಕೊಳ್ತೀನಿ, ಅದೊಂದು ಸಲ ಹಾಕ್ಕೊಳ್ತೀನಿ. ಈ ಥರ ಮ್ಯಾಚ್ ಮಾಡಿ ನಾನು ಯಾವುದಾದ್ರೂ ಫಂಕ್ಷನ್ಸ್ಗೆ ಹಾಕ್ಕೊಂಡು ಹೋಗ್ತೀನಿ. ಈಗ ಗೋಲ್ಡ್ ಕಲರ್ ಓಲೆ ಏನು ನೋಡಿದ್ರೆ, ಅದು ಓಲೆ ಜುಮ್ಕಿ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನು ಹಾಕ್ಬಿಟ್ಟು ನಾನು ಇದು ಆ್ಯಂಟಿಕ್ ತೊಗೊಂಡಿರೋದು. ಹೊಸದು ಏನು ಬರುತ್ತೆ ಅದನ್ನು ತೊಗೊಂಡ್ಬಿಡ್ಬೇಕು ಅನ್ನೋದೊಂದು ಇದಿರುತ್ತಲ್ಲ, ಅದನ್ನು ಹಾಕ್ಬಿಟ್ಟೆ. ಆಮೇಲೆ ಅನ್ನಿಸ್ತು ಅದು ಇರಬೇಕಿತ್ತಲ್ವ ಅಂತ. ಹೆಂಗಸ್ರುಗಳಿಗೆ ಎಷ್ಟು ಒಡವೆ ಬಟ್ಟೆ ಇದ್ರೂ ಅದು ಕಡಿಮೆನೇ ಅನ್ಕೊತೀನಿ. ಇದರಲ್ಲಿ ಫಸ್ಟು ನನಗೆ ತುಂಬ ಚಿಕ್ಕದು ಕೊಟ್ಟಿದ್ರು. ಆ ಜುಮ್ಕಿ ಏನಿದೆ ಕೆಳಗಡೆ ಶೇಪು ತುಂಬ ಹಿಂಗೆ ಸ್ಟ್ರೈಟ್ ಬಂದ್ಬಿಟ್ಟಿತ್ತು, ಅದು ಬೇಡ ಅಂತ ಹೇಳಿ ಆಮೇಲೆ ತಿರ್ಗಾ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಲಕ್ಷ್ಮಿ ಇರೋ ಅಂಥ ಜುಮ್ಕಿನ ತೊಗೊಂಡು ಬಂದೆ. ಆ್ಯಂಟಿಕ್ಕು ತುಂಬಾ ಚೆನ್ನಾಗಿದೆ. ಇದಕ್ಕೆ ಬೀಡ್ಸ್ ಬಂದು ಗ್ರೀನ್ ಮತ್ತು ರೆಡ್ಡಲ್ಲಿದೆ. ರೇಷ್ಮೆ ಸೀರೆಗೆಲ್ಲ ಆಲ್ಮೋಸ್ಟ್ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಅಷ್ಟೇ ಸ್ವಲ್ಪ ದೊಡ್ಡದೇ ಇದೆ. ಇದು ಬಂದು ಒಂದು 8.5 ಗ್ರಾಮ್ ಏನೋ ಇದೆ ಪೂರ್ತಿ ಎಲ್ಲ ಟೋಟಲಾಗಿ. ಸ್ವಲ್ಪ ಹೆವಿ ಅಂತ ಅನ್ನಿಸ್ತು, ಬಟ್ ಇರಲಿ ಅಂತ ಹೇಳಿ ತೊಗೊಂಡೆ. ಇದು ನನಗಿನ್ನ ನನ್ನ ಮಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಅವಳು ಸ್ವಲ್ಪ ಫೇರ್ ಇದ್ದಾಳಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.